ಇನ್ನು ಕಾಂಗ್ರೆಸ್ ಪಾಳೆಯದಲ್ಲಿ ಆದಂತಹ ಈ ಬೆಳವಣಿಗೆಯ ಬಗ್ಗೆ ವಿಪಕ್ಷ ಬಿಜೆಪಿ ನಾಯಕರು ಕೂಡ ಮಾತನಾಡ್ತಿದ್ದಾರೆ. ಯಾವಾಗ ಬೇಕಾದರೂ ಮಧ್ಯಂತರ ಚುನಾವಣೆ ನಡೆಯಬಹುದು ಅಂತ ಬೆಂಗಳೂರಿನಲ್ಲಿ ಬಿವೈ ವಿಜಯೇಂದ್ರ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಮಧ್ಯಂತರ ಚುನಾವಣೆ ಆದರೂ ನಾವು ರೆಡಿ ಇದ್ದೇವೆ. ಡಿಕೆ ಶಿವಕುಮಾರ್ ಸರ್ಕಾರದ ಮೊದಲ ವಿಕೆಟ್ ಪತನ ಆಗಿದೆ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಗಳು, ಸಿದ್ದರಾಮಯ್ಯನವರ ಸಚಿವ ಸಂಪುಟ ಮೊದಲನೆಯ ವಿಕೆಟ್ ಇವತ್ತು ಪತನ ಆಗಿರುವಂಥದ್ದು. ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ. ಇರೋದು ಕೇವಲ 2 ವರ್ಷ ಮಾತ್ರ. ಈಗ ಮತ್ತೆ ಹಗ್ಗಜಗ್ಗಾಟ, ಯಾವ ಪೋರ್ಟ್ಫೋಲಿಯೋ ತೆಗೆದುಕೊಳ್ಬೇಕು, ಯಾವ ಜಿಲ್ಲೆ ಉಸ್ತುವಾರಿನ ಪಡೆದುಕೊಳ್ಬೇಕು, ಇದರ ಕಿತ್ತಾಟದಲ್ಲಿ ಇವತ್ತು ರಾಮಲಿಂಗಾರೆಡ್ಡಿ ಅವರೇ ಇವತ್ತು ರಾಜೀನಾಮೆ ನೀಡಿದ್ದಾರೆ. ನಾನು ಇಷ್ಟೇ ಹೇಳುವಂಥದ್ದು, ಡಿ ಕೆ ಶಿವಕುಮಾರ್ ನೇತೃತ್ವದ ಈ ಸರ್ಕಾರ ಏನಿದೆ ಇವತ್ತು ರಾಜ್ಯದಲ್ಲಿ, ಇದರಿಂದ ಅಭಿವೃದ್ಧಿ ನೋಡೋದಕ್ಕೆ ಸಾಧ್ಯ ಇಲ್ಲ. ಜನರ ಭರವಸೆಗಳಿಗೆ ನೀರೆರಿಯುವಂಥ ಕೆಲಸವನ್ನು ಅವರು ಮಾಡೋರಿದ್ದಾರೆ. ರಾಜ್ಯದ ಜನರ ಅಪೇಕ್ಷೆ ಇದೆ, ಇಂಥ ಬಡವರ ವಿರೋಧಿ, ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತೊಗೆಯಬೇಕು. ಮುಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರಬೇಕು. ಇದು ನಮ್ಮ ಅಪೇಕ್ಷೆಗಿಂತ ಹೆಚ್ಚಾಗಿ ರಾಜ್ಯದ ಜನರ ಅಪೇಕ್ಷೆನೂ ಕೂಡ ಇದಿದೆ. ಹಾಗಾಗಿ ಒಬ್ರಿಗೊಬ್ಬರು ಕಾಲು ಎಳೆಯೋದ್ರಲ್ಲೇ 2 ವರ್ಷ ಕಳೀತಾರೆ. ಆದರೆ ಅದಕ್ಕಿಂತ ಮುಂಚಿತವಾಗೇ ಮಧ್ಯಂತರ ಚುನಾವಣೆ ಬಂದರೂ ಕೂಡ ಆಶ್ಚರ್ಯ ಇಲ್ಲ. ಇದು ವಾಸ್ತವಿಕ ಸತ್ಯ. ಇನ್ನು ರಾಮಲಿಂಗಾರೆಡ್ಡಿಯವರ ರಾಜೀನಾಮೆಯ ಬಗ್ಗೆ ಆರ್ ಅಶೋಕ್ ಅವರು ಕೂಡ ವ್ಯಂಗ್ಯವಾಡಿದ್ದಾರೆ. ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಮಾಡಿ ಕಾಂಗ್ರೆಸ್ನ ಕಾಲೆಳೆದಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್, ಒಂದು ದಿನ ಸೂರ್ಯ ಹುಟ್ಟದ ದಿನವನ್ನ ನೋಡಬಹುದು ಏನೋ, ಆದ್ರೆ ಕಾಂಗ್ರೆಸ್ ಒಳಜಗಳ ಇಲ್ಲದ ದಿನ ನೋಡೋದಕ್ಕೆ ಸಾಧ್ಯವೇ ಇಲ್ಲ. 2 ವರ್ಷ ನಡೆಯಲಿರುವ ಡಿಕೆ ಸರ್ಕಾರದ ಈ ನಿತ್ಯ ಕಚ್ಚಾಟಕ್ಕೆ ತೇಪೆ ಹಚ್ಚಲು ರಾಹುಲ್ ಗಾಂಧಿ, ಕೆಸಿ ವೇಣುಗೋಪಾಲ್, ಸುರ್ಜೇವಾಲಾ ಬೆಂಗಳೂರಿನಲ್ಲೇ ಮನೆ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಹೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಎಕ್ಸ್ ಖಾತೆಯಲ್ಲಿ ಕಾಂಗ್ರೆಸ್ ಅನ್ನ ವ್ಯಂಗ್ಯವಾಗಿ ಟೀಕಿಸಿದ್ದಾರೆ. ಬಂದು ಆ ತಾಯಿಗೆ ದರ್ಶನ ಮಾಡಿ ಆಶೀರ್ವಾದ ಪಡೆದು ಒಳ್ಳೆ ಸುಖ, ನೆಮ್ಮದಿ, ಶಾಂತಿ ಮತ್ತು ಒಳ್ಳೆ ಮಳೆ, ಸಮೃದ್ಧಿ ಬೆಂಗಳೂರು ನಗರ ಮತ್ತು ಇಡೀ ರಾಜ್ಯಕ್ಕೆ ಕೂಡ ಒಳ್ಳೆಯದಾಗಲಿ ಅಂಥೇಳಿ ಆ ಅಣ್ಣಮ್ಮ ಈ ಗ್ರಾಮ ದೇವತೆಯಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡಿದ್ದೇನೆ. ಮಾಡಿ ಇವತ್ತು ಮಿಕ್ಕಿದ ಕೆಲಸವನ್ನು ನಾನು ಪ್ರಾರಂಭವನ್ನು ಮಾಡ್ತಾ ಇದ್ದೇನೆ. ಅಲ್ಲಿ ಗೊತ್ತಾಗ್ತದೆ. ಅಣ್ಣಮ್ಮ ದೇಗುಲಕ್ಕೆ ಡಿಕೆ ಶಿವಕುಮಾರ್ ಅವರು ಭೇಟಿಯನ್ನ ಕೊಟ್ಟು ತಾಯಿಯ ಆಶೀರ್ವಾದವನ್ನ ಪಡೆದಿದ್ದಾರೆ. ವಿಶೇಷ ಪೂಜೆ ಪುನಸ್ಕಾರವನ್ನ ನೆರವೇರಿಸಿದ್ದಾರೆ. ರಾಜ್ಯಕ್ಕೆ ಒಳ್ಳೆಯದಾಗಬೇಕು, ಜನರಿಗೆ ಒಳ್ಳೆಯದಾಗಬೇಕು, ಮಳೆ ಬೆಳೆ ಚೆನ್ನಾಗಿರಬೇಕು, ಎಲ್ಲರೂ ಕೂಡ ಸುಖವಾಗಿರಬೇಕು, ಶಾಂತಿಯಿಂದ ಇರಬೇಕು, ಈ ಸರ್ಕಾರವು ಕೂಡ ಸುಗಮವಾಗಿ ಸಾಗಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ದೀನಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಮಾತನಾಡಿದರು. ಅಲ್ಲಿ ನೆರೆದಿರುವಂತಹ ಜನರತ್ತ ಕೈ ಬೀಸಿ ಅವರು ನಮಸ್ಕರಿಸುತ್ತಿದ್ದಾರೆ. ಆ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಅನಿರೀಕ್ಷಿತ ಬೆಳವಣಿಗೆ ಎಂಬಂತೆ ರಾಮಲಿಂಗಾರೆಡ್ಡಿ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟು ಬಿಗ್ ಶಾಕ್ ಅನ್ನ ಡಿಕೆ ಶಿವಕುಮಾರ್ ಅವರಿಗೆ ಕೊಟ್ಟಿದ್ದಾರೆ. ಇದನ್ನ ಡಿಕೆ ಶಿವಕುಮಾರ್ ಅವರು ಹೇಗೆ ನಿಭಾಯಿಸ್ತಾರೆ, ಈ ಸಂಕಷ್ಟದಿಂದ ಹೇಗೆ ಹೊರ ಬರ್ತಾರೆ ಅನ್ನೋ ಕುತೂಹಲಕಾರಿ ಸಂಗತಿಯೂ ಕೂಡ ಇದೀಗ ರಾಜ್ಯದ ಜನತೆಯ ಮುಂದಿದೆ. ಆಡಳಿತ ಶುರುವಾಗೋಕ್ಕೂ ಮುನ್ನವೇ ಈ ರೀತಿಯ ಒಂದು ದೊಡ್ಡ ಹೊಡೆತ ಸಿಕ್ಕಿದ್ರೆ ಅದನ್ನ ನಿಭಾಯಿಸುವುದಂತೂ ಬಹಳ ದೊಡ್ಡ ಮಟ್ಟದ ಸವಾಲಾಗುತ್ತೆ. ಇನ್ನು ರಾಜೀನಾಮೆಯ ಬಗ್ಗೆ ಎಂಎಲ್ಸಿ ಸಿಟಿ ರವಿ ಅವರು ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಕಾಂಗ್ರೆಸ್ನ ಹಿರಿಯ ಶಾಸಕ ರಾಮಲಿಂಗಾರೆಡ್ಡಿ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿರುವಂಥದ್ದು, ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಪತ್ರವನ್ನು ಕೂಡ ನೀಡಿರುವಂಥದ್ದು, ಇದು ಭಾರಿ ಚರ್ಚೆಗೆ ಕಾರಣವಾಗ್ತಾ ಇರುವಂಥದ್ದು. ನಮ್ಮ ಜೊತೆ ಮಾತನಾಡಲಿಕ್ಕೆ ಬಿಜೆಪಿಯ ಎಂಎಲ್ಸಿ ಸಿಟಿ ರವಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಡಿ ಕೆ ಶಿವಕುಮಾರ್ ಅವರ ಸಚಿವ ಸಂಪುಟದ ಹಿರಿಯ ಶಾಸಕರು ರಾಜೀನಾಮೆಯನ್ನು ನೀಡಿರುವಂಥದ್ದು, ಸರ್ ಇದ್ರ ಬಗ್ಗೆ ಇದು ಒಳ್ಳೆ ಬೆಳವಣಿಗೆ ಅಂತೂ ಅಲ್ಲ. ಈ ಮೊನ್ನೆ ಅಷ್ಟೇ ಮಾನ್ಯ ಮುಖ್ಯಮಂತ್ರಿ ಶಿವಕುಮಾರ್ ಅವರು ಮೊದಲ ಸಂಪುಟದ ಸಭೆ ಮಾಡಿ ಕೆಲವು ನಿರ್ಣಯ ತಗೊಂಡಿದ್ದರು. ಕೆಲವು ಮಾಧ್ಯಮಗಳು ಸಿಕ್ಸರ್ ಹೊಡೆದ ಶಿವಕುಮಾರ್, ಮೊದಲ ಬಾಲ್ನಲ್ಲೇ ಸಿಕ್ಸರ್ ಹೊಡೆದ ಶಿವಕುಮಾರ್ ಅಂತ ಹೇಳಿದರು. 2ನೇ ಬಾಲಲ್ಲಿ ಹಿಟ್ ವಿಕೆಟ್ ಆಗಿದೆ. ಇದು ರಾಜ್ಯದ ಹಿತದೃಷ್ಟಿಯಿಂದ ಇರಲಿ, ಆಡಳಿತದ ಮೇಲೆ ಆಗಲಿ ಒಳ್ಳೆ ಪರಿಣಾಮ ಬೀರಲ್ಲ. ಇದು ದುಷ್ಪರಿಣಾಮ ಬೀರವಿರುತ್ತೆ. ಮತ್ತು ಕಾಂಗ್ರೆಸ್ನ ಆಂತರಿಕ ಬೇಗುದಿಯ ಒಳಸ್ಫೋಟ ಇದು.
ಈ ಸ್ಫೋಟಕ್ಕೆ ಅವರು ಬಿ ಜೆ ಪಿಯನ್ನು ಹೊಣೆ ಮಾಡೋಂಗಿಲ್ಲ. ಈ ಸ್ಫೋಟ ಆಂತರಿಕ ಬೇಗುದಿಯ ಒಳಸ್ಫೋಟ. ಈಗ ಹಿರಿಯ ಸಚಿವರು ಅಷ್ಟೇ ಪ್ರಮಾಣ ವಚನ ಸ್ವೀಕಾರ ಮಾಡಿದರು, ಎಕ್ಸೆಪ್ಟು ಯತೀಂದ್ರ ಸಿದ್ದರಾಮಯ್ಯನವ್ರನ್ನ ಹೊರತುಪಡಿಸಿ ಹಿರಿಯ ಸಚಿವರ ಪ್ರಮಾಣ ವಚನದಲ್ಲೇ ಖಾತೆ ಹಂಚಿಕೆ ಆದ ತಕ್ಷಣ ಈ ಥರದ ಸ್ಫೋಟ ಆಗೋದಾದರೆ ಪೂರ್ಣ ಪ್ರಮಾಣದ ವಿಸ್ತರಣೆ ಮೇಲೆ ಇದ್ರ ಪ್ರಭಾವ ಬೀರುತ್ತೆ, ಆಡಳಿತದ ಮೇಲೂ ಪ್ರಭಾವ ಬೀರುತ್ತೆ. ಪೂರ್ಣ ಪ್ರಮಾಣದ ವಿಸ್ತರಣೆ ಆದ ನಂತರ ಘಟಸ್ಫೋಟ ಆಗ್ಬೋದು, ದೊಡ್ಡ ಪ್ರಮಾಣದ ಸ್ಫೋಟ ಆಗ್ಬೋದು ಅನ್ನೋದರ ಮುನ್ಸೂಚನೆ ಇದು. ಇದನ್ನು ನಿಭಾಯಿಸಿ ಆಡಳಿತದ ಮೇಲೆ ಬಿಗಿ ತಗೊಂಡು ಭ್ರಷ್ಟಾಚಾರ ರಹಿತ ಆಡಳಿತ ಕೊಡೋ ಸಾಮರ್ಥ್ಯ ಇದೆಯಾ ಅನ್ನೋ ಪ್ರಶ್ನೆನೂ ಜನರ ಮುಂದೆ ಬರುತ್ತೆ. ಸರ್, ಅಂದರೆ ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ಅಸಮಾಧಾನ ಇದೆ, ಯಾವುದು ಸರಿ ಇಲ್ಲ ಅನ್ನೋದು ಇಲ್ಲಿ ಕಾಣುತ್ತೆ ಸರ್. ಅಲ್ಲ, ಅಸಮಾಧಾನ ಇರುತ್ತೆ. ಅಸಮಾಧಾನಿತರ ಬಹಿರಂಗ ಆಗದಂತೆ ನೋಡ್ಕೋಬೇಕಲ್ವಾ. ಬಹಿರಂಗ ಆಗೋದಕ್ಕೆ ಹಿರಿಯ ಸಚಿವರಲ್ಲೇ ಸಮಾಧಾನಕ್ಕೆ ಇಟ್ಕೊಳ್ಳೋಕ್ಕಾಗದೇ ಇದ್ದರೆ ಇನ್ನು ನಾಳೆ ಸಂಪುಟ ವಿಸ್ತರಣೆ ಆಗಿ ಅವರಿಗೆ ಖಾತೆ ಹಂಚಿಕೆ ಆದಮೇಲೆ ಏನಾಗ್ಬೋದು ಯೋಚನೆ ಮಾಡಿ, ನೀವು ಕಲ್ಪನೆ ಮಾಡ್ಕೊಳ್ಳಿ ಸಾಕು. ಹಿರಿಯ ಸಚಿವರೇ ಅತೃಪ್ತರಾದರೆ ಉಳಿದವ್ರ ಪರಿಸ್ಥಿತಿ ಏನಾಗ್ಬೋದು. ಪೂರ್ಣ ಪ್ರಮಾಣದ ಸಂಪುಟ ವಿಸ್ತರಣೆ ಆದ ನಂತರ ಈಗ ಎಷ್ಟೋ ಜನರಿಗೆ ನಾನು ಮಂತ್ರಿ ಆಗ್ತೀನಿ ಅಥವಾ ನೀನು ಆಗ್ತೀಯಾ ಅಂತ ಮೂಗಿಗೆ ಮೊಳಕೈಗೆ ತುಪ್ಪ ಸವರಿರ್ತಾರೆ. ಅವ್ರು ಮಂತ್ರಿ ಆಗದೇ ಇದ್ರೆ ಏನಾಗ್ಬೋದು, ಅವ್ರು ಬಯಸಿದ ಖಾತೆ ಸಿಗದೇ ಇದ್ರೆ ಏನಾಗ್ಬೋದು, ಊಹೆ ಮಾಡ್ಕೊಳ್ಳಿ. ಇನ್ನು ಬಾಕಿದೆಲ್ಲ ಬಿಡಿ. ಇದ್ರ ಪರಿಣಾಮ ಆಡಳಿತದ ಮೇಲಾಗತ್ತೆ. ನಮ್ಮ ಆತಂಕ ಇರೋದು ಇದರ ಪರಿಣಾಮ ಆಡಳಿತದ ಮೇಲಾಗತ್ತೆ. ಇದರ ಪರಿಣಾಮ